ಬಾರಮ್ಮ ಬಾಕಾಯಿ ಪಾತಾರದೆ ಶೃಂಗೇರಿ ಮಾತೆ ಸದಾ ಪೂಜಿತೆ. ಅನಂತ ಹಾಗೂ ನಿರಂತರ ಎಂಬ ಮಾತಿನಂತೆ ಮಲೆನಾಡಿನ ಹೆಬ್ಬಾಗಿಲಾದ ಶಿವಮೊಗ್ಗ ಜಿಲ್ಲೆಯ ಡಯಟ್ನಲ್ಲಿ STF ಸಮಾಜ ವಿಜ್ಞಾನ ತರಬೇತಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಶಿಬಿರಾರ್ಥಿಗಳು ತಮ್ಮ ವಯಸ್ಸಿನ ಭೇದ ಮರೆತು ಬದಲಾವಣೆಯ ಜಗದ ನಿಯಮ ಎಂಬಂತೆ ತಮ್ಮ ಪಾಠ ಬೋಧನೆಯಲ್ಲಿ ತಂತ್ರಜ್ಞಾನ ಅಳವಡಿಸಿಕೊಳ್ಳುವ ಮೂಲಕ ಬೋಧನೆಯಲ್ಲಿ ತಂತ್ರಜ್ಞಾನ ಕ್ರಾಂತಿಗೆ ಮುನ್ನುಡಿ ಎಂಬಂತೆ 4ನೇ ದಿನದ ತರಬೇತಿ ಕಾರ್ಯಾಗಾರಕ್ಕೆ ಆಗಮಿಸಿದರು. ತದನಂತರ ರೆಹಮಾನ್ ಅವರು ಆರ್ಥಿಕ ರಚನೆ ಎಂಬ ಅಧ್ಯಾಯ ಕುರಿತು ರಚಿಸಿದ ಮೈಂಡ್ ಮ್ಯಾಪ್ ಮತ್ತು ಟೆಂಪ್ಲೇಟ್ಗಳ ಕುರಿತು ಡೆಮೋವನ್ನು ನೀಡಿರುತ್ತಾರೆ. ಬಳಿಕ ಮಹಮ್ಮದ್ ಬಾಷಾರ್ ಅವರು ಸಾಮಾಜೀಕರಣ ಮತ್ತು ಕುಟುಂಬದೊಂದಿಗಿನ ಸಂಬಂಧಗಳು ಎಂಬ ಘಟಕದ ಕುರಿತು ಮೈಂಡ್ ಮ್ಯಾಪ್ ಮತ್ತು ಟೆಂಪ್ಲೇಟ್ಗಳನ್ನು ರಚಿಸಿದ್ದು ಅವುಗಳನ್ನು ಆಕರ್ಷಕವಾಗಿ ಡೆಮೋವನ್ನು ನೀಡಿದರು. MRPಗಳಾದಂಥ ಶ್ರೀಯುತ ನರಸಿಂಹಮೂರ್ತಿ ಸರ್ ಅವರು ಹಾಗೂ ಪರಶುರಾಮ್ ಭಜಂತ್ರಿ ಸರ್ ಅವರು ಕೂಡ ಈ ಒಂದು ತರಬೇತಿ ಕಾರ್ಯಾಗಾರದಲ್ಲಿ ಈ ದಿನದಂದು ನಮ್ಮ ಮೈಂಡ್ ಮ್ಯಾಪ್ ರಚನೆ ಮತ್ತು ಟೆಂಪ್ಲೇಟ್ಗಳ ರಚನೆಯಲ್ಲಿ ಎಲ್ಲ ಶಿಬಿರಾರ್ಥಿಗಳಿಗೂ ಕೂಡ ತುಂಬ ಉತ್ತಮವಾಗಿ ಮಾರ್ಗದರ್ಶನ ಮತ್ತು ಸಲಹೆಗಳನ್ನು ನೀಡುವ ಮುಖಾಂತರ ಉತ್ತಮ ತರಬೇತಿ ಕಾರ್ಯಾಗಾರಕ್ಕೆ ನೆರವನ್ನು ನೀಡಿರುತ್ತಾರೆ. ಸಮನ್ವಯಾಧಿಕಾರಿಗಳಾದಂಥ ನಾಗರಾಜ್ ಸರ್ ಅವರು 5ನೇ ದಿನದ ಗೃಹ ಕಾರ್ಯಗಳನ್ನು ಹಂಚಿಕೆ ಮಾಡುವುದರ ಮೂಲಕ 4ನೇ ದಿನದ ಕಾರ್ಯಾಗಾರಕ್ಕೆ ವಿದಾಯವನ್ನು ಹೇಳಿರುತ್ತಾರೆ. ಗಣಕಯಂತ್ರದ ಮಾಹಿತಿಯಲಿ ಸುಜ್ಞಾನದ ಫಲ ಸಂತೋಷದಾಲೆ ಎಂದೆಂದೂ ದೊರೆಯು. ಉದಾರೀಕರಣ ಎಂದರೇನು? ಎರಡನೇದು ಫೈಲಿಗೆ ಹೋಗಿ ಸೇವ್ ಕೊಡಬೇಕು. ನೋಡಿ ಈಗ ನಿಮ್ದು ಯಾವುದು ಇದೆಯಲ್ಲ, ಒಂದು ನಿಮಿಷ ಯಾವುದು ಕೊಟ್ಟಿದ್ದೀರಾ? ನೀವು ಯಾವುದು ಕೊಡಬೇಕು? ಎರಡನೇದಲ್ಲ, ಈಗ ಹಿಂದಿನ ಜನಗಳಿಗೆ ಕರ್ನಾಟಕದಲ್ಲಿ